ರಾವಣನಿಗೆ ನಿಜವಾಗಿಯೂ 10 ತಲೆಗಳಿದ್ದವೆಯೇ, ಅಥವಾ ಆ 10 ತಲೆಗಳ ಹಿಂದೆ ಯಾರಿಗೂ ಗೊತ್ತಿರದ ಒಂದು ದೊಡ್ಡ ರಹಸ್ಯ ಅಡಗಿದೆಯೇ? ರಾಮಾಯಣದಲ್ಲಿ ರಾವಣನನ್ನು ನಾವು 10 ತಲೆಗಳ ರಾಕ್ಷಸನಾಗಿ ನೋಡಿದ್ದೇವೆ. ಆದರೆ ಒಂದು ಕ್ಷಣ ಯೋಚಿಸಿ ನೋಡಿ, ಅಷ್ಟು ಜ್ಞಾನಿ, ಅಷ್ಟು ಶಕ್ತಿಶಾಲಿ, ಶಿವನ ಪರಮ ಭಕ್ತನಾಗಿದ್ದ ರಾವಣ ಕೊನೆಗೆ ಹೇಗೆ ಸೋತ? ಅವನ 10 ತಲೆಗಳು ಅವನ ಶಕ್ತಿಯ ಸಂಕೇತವಾಗಿದ್ದವು, ಅವನ ಜ್ಞಾನದ ಸಂಕೇತವಾಗಿದ್ದವು, ಅಥವಾ ನಮ್ಮೊಳಗಿನ 10 ಕೆಟ್ಟ ಗುಣಗಳ ಪ್ರತೀಕವಾಗಿದ್ದವು. ಇಂದಿನ ಈ ವಿಡಿಯೋದಲ್ಲಿ ರಾವಣನ 10 ತಲೆಗಳ ಹಿಂದೆ ಅಡಗಿರುವ ಕುತೂಹಲಕಾರಿ ರಹಸ್ಯ, ಪುರಾಣಗಳಲ್ಲಿ ಕಂಡುಬರುವ ವಿಭಿನ್ನ ವ್ಯಾಖ್ಯಾನಗಳು ಮತ್ತು ಅದರ ಹಿಂದಿರುವ ಆಳವಾದ ಆಧ್ಯಾತ್ಮಿಕ ಸಂದೇಶವನ್ನು ತಿಳಿದುಕೊಳ್ಳೋಣ. ಕೊನೆಯವರೆಗೂ ವಿಡಿಯೋ ನೋಡಿ, ಏಕೆಂದರೆ ರಾವಣನ 10 ತಲೆಗಳ ರಹಸ್ಯದಲ್ಲಿ ನಮ್ಮ ಜೀವನಕ್ಕೂ ಸಂಬಂಧಿಸಿದ ಒಂದು ದೊಡ್ಡ ಸತ್ಯ ಅಡಗಿದೆ. ಬೆಂಕಿ ರಾಮಾಯಣದಲ್ಲಿ ರಾವಣ ಎಂದರೆ ನಮಗೆ ಮೊದಲು ನೆನಪಾಗುವುದು ಅವನ 10 ತಲೆಗಳು, 20 ಕೈಗಳು ಮತ್ತು ಅಪಾರ ಶಕ್ತಿ. ಆದರೆ ನಿಜವಾಗಿಯೂ ರಾವಣನಿಗೆ 10 ತಲೆಗಳಿದ್ದವೆಯೇ, ಅಥವಾ ಆ 10 ತಲೆಗಳ ಹಿಂದೆ ಯಾವುದೋ ಆಳವಾದ ಸಂಕೇತ ಅಡಗಿದೆಯೇ? ಈ ಪ್ರಶ್ನೆ ಶತಮಾನಗಳಿಂದ ಜನರನ್ನು ಕುತೂಹಲಕ್ಕೆ ಒಳಪಡಿಸಿದೆ. ರಾವಣನ 10 ತಲೆಗಳನ್ನು ಕೇವಲ ಒಂದು ವಿಚಿತ್ರ ದೈಹಿಕ ರೂಪ ಎಂದು ನೋಡಿದರೆ, ರಾಮಾಯಣದ ಪಾತ್ರದ ಆಳವನ್ನು ನಾವು ಸಂಪೂರ್ಣವಾಗಿ ಅರ್ಥಮಾಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಭಾರತೀಯ ಪುರಾಣ ಪರಂಪರೆಯಲ್ಲಿ ರಾವಣನ 10 ತಲೆಗಳಿಗೆ ಹಲವು ರೀತಿಯ ವ್ಯಾಖ್ಯಾನಗಳು ದೊರೆಯುತ್ತವೆ. ಕೆಲವು ಕಥನಗಳಲ್ಲಿ ಅವನ 10 ತಲೆಗಳು ಅವನ ಅಪಾರ ಜ್ಞಾನ ಮತ್ತು ಶಕ್ತಿಯ ಸಂಕೇತವಾಗಿವೆ ಎಂದು ಹೇಳಲಾಗುತ್ತದೆ. ಮತ್ತೊಂದೆಡೆ ಜನಪ್ರಿಯ ಆಧ್ಯಾತ್ಮಿಕ ವ್ಯಾಖ್ಯಾನಗಳಲ್ಲಿ 10 ತಲೆಗಳನ್ನು ಮಾನವನೊಳಗಿನ 10 ನಕಾರಾತ್ಮಕ ಗುಣಗಳೊಂದಿಗೆ ಸಂಪರ್ಕಿಸಲಾಗುತ್ತದೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ, ಅಹಂಕಾರ, ಅಸೂಯೆ, ದ್ವೇಷ ಮತ್ತು ಅತಿಯಾದ ಸ್ವಾರ್ಥದಂತಹ ಗುಣಗಳು ಮನುಷ್ಯನ ಜ್ಞಾನವನ್ನು ಮರೆಮಾಡಬಹುದು ಎಂಬ ಅರ್ಥವನ್ನು ಇದರಲ್ಲಿ ಕಾಣಬಹುದು. ಆದರೆ ಇಲ್ಲಿ ಒಂದು ಮುಖ್ಯ ವಿಷಯವನ್ನು ನೆನಪಿಟ್ಟುಕೊಳ್ಳಬೇಕು. ಈ 10 ಗುಣಗಳ ಪಟ್ಟಿಯು ಮೂಲ ವಾಲ್ಮೀಕಿ ರಾಮಾಯಣದಲ್ಲಿ ರಾವಣನ 10 ತಲೆಗಳ ನೇರ ವಿವರಣೆಯಾಗಿ ಸ್ಪಷ್ಟವಾಗಿ ನೀಡಲಾಗಿಲ್ಲ. ಇದು ನಂತರದ ಜನಪ್ರಿಯ ಹಾಗೂ ರೂಪಕಾತ್ಮಕ ವ್ಯಾಖ್ಯಾನಗಳಲ್ಲಿ ಪ್ರಸಿದ್ಧವಾಗಿದೆ. ಆದ್ದರಿಂದ ರಾವಣನ 10 ತಲೆಗಳ ಬಗ್ಗೆ ಮಾತನಾಡುವಾಗ ಇದೇ ನಿಜವಾದ ಅರ್ಥ ಎಂದು ಹೇಳುವುದಕ್ಕಿಂತ, ವಿವಿಧ ಪರಂಪರೆಗಳು ನೀಡಿರುವ ಅರ್ಥಗಳನ್ನು ಪ್ರತ್ಯೇಕವಾಗಿ ನೋಡುವುದು ಹೆಚ್ಚು ಸರಿಯಾದ ವಿಧಾನ. ರಾವಣನು ಸಾಮಾನ್ಯ ರಾಕ್ಷಸನಲ್ಲ. ಅವನು ವಿಶ್ರವಸನ ಪುತ್ರ ಮತ್ತು ಕೈಕಸಿಯ ಮಗನಾಗಿ ಬ್ರಾಹ್ಮಣ ವಂಶ ಮತ್ತು ರಾಕ್ಷಸ ವಂಶದ ಹಿನ್ನೆಲೆಯನ್ನು ಹೊಂದಿದ್ದನು ಎಂದು ರಾಮಾಯಣ ಪರಂಪರೆ ಹೇಳುತ್ತದೆ. ಅವನು ವೇದಗಳಲ್ಲಿ, ಶಾಸ್ತ್ರಗಳಲ್ಲಿ, ಸಂಗೀತದಲ್ಲಿ ಮತ್ತು ರಾಜಕೀಯ ಜ್ಞಾನದಲ್ಲಿ ಪರಿಣತಿ ಹೊಂದಿದ್ದನೆಂದು ಹಲವು ಕಥೆಗಳು ವಿವರಿಸುತ್ತವೆ. ಅವನು ಶಿವನ ಪರಮ ಭಕ್ತನಾಗಿದ್ದನೆಂಬ ಪ್ರಸಿದ್ಧ ಕಥೆಯೂ ಇದೆ. ಇಷ್ಟು ಜ್ಞಾನ, ತಪಸ್ಸು ಮತ್ತು ಸಾಮರ್ಥ್ಯ ಹೊಂದಿದ್ದ ವ್ಯಕ್ತಿ ಕೊನೆಗೆ ತನ್ನದೇ ಅಹಂಕಾರದ ಕಾರಣದಿಂದ ಪತನಗೊಂಡದ್ದು ರಾವಣನ ಕಥೆಯ ಅತ್ಯಂತ ದೊಡ್ಡ ವಿರೋಧಾಭಾಸ. ಇದೇ ಕಾರಣಕ್ಕೆ ಅವನ 10 ತಲೆಗಳನ್ನು ಒಂದು ಆಳವಾದ ರೂಪಕವಾಗಿ ನೋಡಿದಾಗ ಕಥೆಯ ಸಂದೇಶ ಇನ್ನಷ್ಟು ಶಕ್ತಿಯಾಗುತ್ತದೆ. ಒಬ್ಬ ವ್ಯಕ್ತಿಯ ಬಳಿ ಅಪಾರ ಜ್ಞಾನವಿದ್ದರೂ, ಆ ಜ್ಞಾನವನ್ನು ನಿಯಂತ್ರಿಸುವ ವಿವೇಕವಿಲ್ಲದಿದ್ದರೆ ಅದೇ ಜ್ಞಾನ ಅವನ ಪತನಕ್ಕೆ ಕಾರಣವಾಗಬಹುದು. ರಾವಣನ ಜೀವನದಲ್ಲಿ ಇದೇ ಸಂಗತಿ ಕಾಣುತ್ತದೆ. ಅವನು ದೇವತೆಗಳನ್ನು ಎದುರಿಸುವಷ್ಟು ಶಕ್ತಿಶಾಲಿಯಾಗಿದ್ದನು, ಆದರೆ ತನ್ನ ಮನಸ್ಸಿನ ಆಸೆ ಮತ್ತು ಅಹಂಕಾರವನ್ನು ಜಯಿಸಲು ಸಾಧ್ಯವಾಗಲಿಲ್ಲ. ಅವನು ಅನೇಕ ವರಗಳನ್ನು ಪಡೆದನು, ಆದರೆ ತನ್ನ ಆಸೆಗಳನ್ನು ನಿಯಂತ್ರಿಸುವ ಶಕ್ತಿಯನ್ನು ಪಡೆಯಲಿಲ್ಲ. ಹೀಗಾಗಿ 10 ತಲೆಗಳ ರಹಸ್ಯವನ್ನು ಕೇವಲ ರಾವಣನಿಗೆ 10 ತಲೆಗಳಿದ್ದವು ಎಂಬ ಒಂದು ವಾಕ್ಯದಲ್ಲಿ ಮುಗಿಸುವುದಕ್ಕಿಂತ, ಆ 10 ತಲೆಗಳು ಮನುಷ್ಯನೊಳಗಿನ ವಿವಿಧ ಶಕ್ತಿಗಳು ಮತ್ತು ದೌರ್ಬಲ್ಯಗಳ ಪ್ರತೀಕವಾಗಿರಬಹುದು ಎಂಬ ದೃಷ್ಟಿಯಿಂದ ನೋಡಿದಾಗ ಕಥೆಯ ಆಧ್ಯಾತ್ಮಿಕ ಅರ್ಥ ತೆರೆದುಕೊಳ್ಳುತ್ತದೆ. ಇದೇ ಕಾರಣಕ್ಕೆ ದಸರಾ ಸಮಯದಲ್ಲಿ ರಾವಣನ ಪ್ರತಿಕೃತಿಯನ್ನು ಸುಡುವ ಸಂಪ್ರದಾಯವನ್ನು ಅನೇಕರು ಕೆಟ್ಟ ಗುಣಗಳ ಮೇಲೆ ಒಳ್ಳೆಯತನದ ವಿಜಯದ ಸಂಕೇತವಾಗಿ ನೋಡುತ್ತಾರೆ. ಹೊರಗಿನ ರಾವಣನನ್ನು ಸುಡುವುದಕ್ಕಿಂತ ನಮ್ಮೊಳಗಿನ ಅಹಂಕಾರ, ಕೋಪ, ಲೋಭ ಮತ್ತು ದ್ವೇಷವನ್ನು ಸುಡುವುದೇ ನಿಜವಾದ ವಿಜಯ ಎಂಬ ಸಂದೇಶವನ್ನು ಈ ಕಥೆ ನಮಗೆ ನೆನಪಿಸುತ್ತದೆ. ಆದರೆ ರಾವಣನ 10 ತಲೆಗಳ ಬಗ್ಗೆ ಮತ್ತೊಂದು ಕುತೂಹಲಕಾರಿ ಪ್ರಶ್ನೆ ಬರುತ್ತದೆ. ಅವನ 10 ತಲೆಗಳು ನಿಜವಾಗಿಯೂ ದೈಹಿಕವಾಗಿದ್ದವೆಯೇ, ಅಥವಾ ಅವನ ಅಸಾಮಾನ್ಯ ಜ್ಞಾನ ಮತ್ತು ಸಾಮರ್ಥ್ಯವನ್ನು ತೋರಿಸಲು ಬಳಸಿದ ರೂಪಕವೇ? ರಾಮಾಯಣದ ವಿವಿಧ ಆವೃತ್ತಿಗಳು, ಪ್ರಾದೇಶಿಕ ಕಥೆಗಳು ಮತ್ತು ನಂತರದ ಸಾಹಿತ್ಯಗಳಲ್ಲಿ ರಾವಣನ ರೂಪದ ವಿವರಣೆಗಳಲ್ಲಿ ವ್ಯತ್ಯಾಸಗಳಿವೆ. ಆದ್ದರಿಂದ ಒಂದೇ ವಿವರಣೆಯನ್ನು ಎಲ್ಲಾ ಪರಂಪರೆಗಳ ಮೇಲೂ ಹೇರಲು ಸಾಧ್ಯವಿಲ್ಲ. ಕೆಲವು ಕಥೆಗಳಲ್ಲಿ ರಾವಣನು ತನ್ನ ತಪಸ್ಸಿನ ಸಂದರ್ಭದಲ್ಲಿ ತನ್ನ ತಲೆಗಳನ್ನು ಒಂದೊಂದಾಗಿ ಅರ್ಪಿಸಿದನು ಎಂಬ ಪ್ರಸಿದ್ಧ ಕಥೆಯಿದೆ. ಈ ಕಥೆಯ ಪ್ರಕಾರ ಅವನು ಬ್ರಹ್ಮನನ್ನು ಪ್ರಸನ್ನಗೊಳಿಸಲು ಭಯಾನಕ ತಪಸ್ಸು ಮಾಡಿದನು. ತನ್ನ ತಲೆಗಳನ್ನು ಒಂದೊಂದಾಗಿ ಕತ್ತರಿಸಿ ಅರ್ಪಿಸುತ್ತಾ ಕೊನೆಯ ತಲೆಯನ್ನು ಅರ್ಪಿಸಲು ಸಿದ್ಧವಾದಾಗ ಅವನ ತಪಸ್ಸಿಗೆ ಬ್ರಹ್ಮನು ಪ್ರಸನ್ನನಾಗಿ ಅವನಿಗೆ ವರ ನೀಡಿದನೆಂದು ಪೌರಾಣಿಕ ಕಥನಗಳು ಹೇಳುತ್ತವೆ. ಈ ಕಥೆ ರಾವಣನ ತಪಸ್ಸಿನ ತೀವ್ರತೆಯನ್ನು ತೋರಿಸುತ್ತದೆ. ಆದರೆ ಈ ಘಟನೆಯ ವಿವಿಧ ವಿವರಗಳು ವಿಭಿನ್ನ ಪುರಾಣ ಮತ್ತು ರಾಮಾಯಣ ಪರಂಪರೆಗಳಲ್ಲಿ ಬದಲಾಗುತ್ತವೆ. ಇಲ್ಲಿಯೂ ನಮಗೆ ಒಂದು ಆಳವಾದ ಸಂದೇಶ ಸಿಗುತ್ತದೆ.
ರಾವಣನಿಗೆ ಅಪಾರ ಶಕ್ತಿ ದೊರಕಿತು, ಆದರೆ ಆ ಶಕ್ತಿಯ ಜೊತೆಗೆ ಅವನ ಅಹಂಕಾರವು ಬೆಳೆಯಿತು. ಸಾಮರ್ಥ್ಯ ಮತ್ತು ವಿನಯ ಒಂದೇ ವ್ಯಕ್ತಿಯಲ್ಲಿ ಸಮತೋಲನದಿಂದ ಇರದಿದ್ದರೆ ಸಾಮರ್ಥ್ಯವೇ ಅಪಾಯವಾಗಬಹುದು. ರಾವಣನ 10 ತಲೆಗಳನ್ನು 10 ದಿಕ್ಕುಗಳಲ್ಲಿ ಅವನ ಪ್ರಭಾವ ಹರಡಿರುವ ಸಂಕೇತವಾಗಿಯೂ ಕೆಲವರು ನೋಡುತ್ತಾರೆ. ಅವನ ಜ್ಞಾನವು ಒಂದು ಕ್ಷೇತ್ರಕ್ಕೆ ಮಾತ್ರ ಸೀಮಿತವಾಗಿರಲಿಲ್ಲ. ಸಂಗೀತ, ಯುದ್ಧಕಲೆ, ರಾಜಕೀಯ, ಶಾಸ್ತ್ರಜ್ಞಾನ ಮತ್ತು ಶಿವಭಕ್ತಿಯಂತಹ ಹಲವು ಕ್ಷೇತ್ರಗಳಲ್ಲಿ ಅವನ ಪರಿಣತಿಯನ್ನು ಕಥೆಗಳು ವಿವರಿಸುತ್ತವೆ. ಅವನು ವೀಣೆಯನ್ನು ನುಡಿಸುತ್ತಿದ್ದನೆಂಬ ಜನಪ್ರಿಯ ಚಿತ್ರಣವೂ ಇದೆ. ಶಿವನನ್ನು ಸ್ತುತಿಸಿ ರಚಿಸಿದ ಶಿವ ತಾಂಡವ ಸ್ತೋತ್ರ ಅವನೊಂದಿಗೆ ಪರಂಪರೆಯಲ್ಲಿ ಸಂಪರ್ಕಿಸಲ್ಪಟ್ಟಿದೆ. ಇದರಿಂದ ರಾವಣನ ಪಾತ್ರದ ಮತ್ತೊಂದು ಮುಖ ಕಾಣಿಸುತ್ತದೆ. ನಾವು ಅವನನ್ನು ಕೇವಲ ಸೀತೆಯನ್ನು ಅಪಹರಿಸಿದ ಖಳನಾಯಕನಾಗಿ ನೋಡಿದರೆ ಅವನ ಪಾತ್ರದ ಸಂಕೀರ್ಣತೆಯನ್ನು ಕಳೆದುಕೊಳ್ಳುತ್ತೇವೆ. ಅವನು ಜ್ಞಾನಿ, ಭಕ್ತ, ರಾಜ ಮತ್ತು ಮಹಾಶಕ್ತಿಶಾಲಿ ಯೋಧನಾಗಿದ್ದರೂ ಅವನ ಅಹಂಕಾರ ಮತ್ತು ಅಧರ್ಮ ಅವನ ಎಲ್ಲಾ ಗುಣಗಳನ್ನು ಮೀರಿಸಿತು ಎಂಬುದು ರಾಮಾಯಣದ ಪ್ರಮುಖ ನೈತಿಕ ಪಾಠಗಳಲ್ಲಿ ಒಂದಾಗಿದೆ. ಅದಕ್ಕಾಗಿಯೇ ರಾವಣನ 10 ತಲೆಗಳು ಒಂದು ರೀತಿಯಲ್ಲಿ ಜ್ಞಾನ ಹೆಚ್ಚಾದಷ್ಟು ವಿನಯವು ಹೆಚ್ಚಬೇಕು ಎಂಬ ಸಂದೇಶವನ್ನು ನೀಡುತ್ತವೆ ಎಂದು ವ್ಯಾಖ್ಯಾನಿಸಬಹುದು. ಜ್ಞಾನ ನಮ್ಮನ್ನು ಎತ್ತರಕ್ಕೆ ಕೊಂಡೊಯ್ಯಬಹುದು, ಆದರೆ ಅಹಂಕಾರ ಅದೇ ಎತ್ತರದಿಂದ ಕೆಳಗೆ ಬೀಳುವಂತೆ ಮಾಡಬಹುದು. ರಾವಣನ ಕಥೆಯಲ್ಲಿ ಈ 2 ಅಂಶಗಳು ಒಂದೇ ಸಮಯದಲ್ಲಿ ಕಾಣುತ್ತವೆ. ಅವನ ತಲೆಗಳು ಎಷ್ಟೇ ಇದ್ದರೂ ಅವನ ಮನಸ್ಸಿನ ಮೇಲೆ ಅವನಿಗೆ ಸಂಪೂರ್ಣ ನಿಯಂತ್ರಣ ಇರಲಿಲ್ಲ. ಇದೇ ರಾವಣನ ದೊಡ್ಡ ದೌರ್ಬಲ್ಯ. ಇನ್ನು ರಾವಣನ 10 ತಲೆಗಳನ್ನು ಮಾನವನ 10 ಆಂತರಿಕ ದೌರ್ಬಲ್ಯಗಳ ರೂಪಕವಾಗಿ ನೋಡಿದರೆ ಕಥೆ ಇನ್ನಷ್ಟು ಆಸಕ್ತಿದಾಯಕವಾಗುತ್ತದೆ. ಮೊದಲನೆಯದು ಕಾಮ. ನಿಯಂತ್ರಣವಿಲ್ಲದ ಆಸೆ ಮನುಷ್ಯನ ವಿವೇಕವನ್ನು ದುರ್ಬಲಗೊಳಿಸಬಹುದು. ಎರಡನೆಯದು ಕ್ರೋಧ. ಕೋಪ ಬಂದಾಗ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವುದು ಕಷ್ಟವಾಗುತ್ತದೆ. ಮೂರನೆಯದು ಲೋಭ. ಎಷ್ಟು ಇದ್ದರೂ ಇನ್ನಷ್ಟು ಬೇಕೆಂಬ ಮನಸ್ಥಿತಿ ಮನುಷ್ಯನನ್ನು ಅತೃಪ್ತನನ್ನಾಗಿ ಮಾಡುತ್ತದೆ. ನಾಲ್ಕನೆಯದು ಮೋಹ. ಅತಿಯಾದ ಬಂಧನ ಅಥವಾ ಆಸಕ್ತಿ ಸತ್ಯವನ್ನು ನೋಡಲು ಬಿಡುವುದಿಲ್ಲ. ಐದನೆಯದು ಮದ, ಅಂದರೆ ತನ್ನ ಶಕ್ತಿ ಮತ್ತು ಸ್ಥಾನಮಾನದ ಬಗ್ಗೆ ಅತಿಯಾದ ಗರ್ವ. ಆರನೆಯದು ಮಾತ್ಸರ್ಯ, ಅಂದರೆ ಇನ್ನೊಬ್ಬರ ಯಶಸ್ಸನ್ನು ಸಹಿಸಲಾಗದ ಮನಸ್ಥಿತಿ. ಉಳಿದವುಗಳನ್ನು ವಿವಿಧ ಜನಪ್ರಿಯ ವ್ಯಾಖ್ಯಾನಗಳು ಅಹಂಕಾರ, ಅಸೂಯೆ, ದ್ವೇಷ ಮತ್ತು ಸ್ವಾರ್ಥದಂತಹ ಗುಣಗಳೊಂದಿಗೆ ಸಂಪರ್ಕಿಸುತ್ತವೆ. ಇಲ್ಲಿ ಮತ್ತೆ ಹೇಳಬೇಕಾದದ್ದು ಏನೆಂದರೆ, ಇದು ಒಂದು ರೂಪಕಾತ್ಮಕ ವ್ಯಾಖ್ಯಾನ. ವಾಲ್ಮೀಕಿ ರಾಮಾಯಣದಲ್ಲಿ 10 ತಲೆ ಸಮ ಈ 10 ಗುಣಗಳು ಎಂಬ ನೇರ ಪಟ್ಟಿಯಿಲ್ಲ. ಆದರೆ ಈ ವ್ಯಾಖ್ಯಾನವು ರಾಮಾಯಣದ ನೈತಿಕ ಸಂದೇಶವನ್ನು ಇಂದಿನ ಜೀವನಕ್ಕೆ ಸಂಪರ್ಕಿಸಲು ಸಹಾಯ ಮಾಡುತ್ತದೆ. ನಮ್ಮಲ್ಲಿ ಪ್ರತಿಯೊಬ್ಬರಲ್ಲೂ ಕೆಲವು ಒಳ್ಳೆಯ ಗುಣಗಳ ಜೊತೆಗೆ ಕೆಲವು ದೌರ್ಬಲ್ಯಗಳು ಇರುತ್ತವೆ. ಒಬ್ಬ ವ್ಯಕ್ತಿ ವಿದ್ಯಾವಂತನಾಗಿರಬಹುದು, ಹಣವಂತನಾಗಿರಬಹುದು, ಅಧಿಕಾರ ಹೊಂದಿರಬಹುದು, ಜನಪ್ರಿಯನಾಗಿರಬಹುದು. ಆದರೆ ತನ್ನ ಕೋಪ, ಅಹಂಕಾರ ಮತ್ತು ಆಸೆಗಳನ್ನು ನಿಯಂತ್ರಿಸಲಾಗದಿದ್ದರೆ ಆ ವ್ಯಕ್ತಿಯ ಬಾಹ್ಯ ಯಶಸ್ಸು ಒಳಗಿನ ಸೋಲನ್ನು ಮುಚ್ಚಿಡಲು ಸಾಧ್ಯವಿಲ್ಲ. ರಾವಣನ ಕಥೆಯ ಶಕ್ತಿ ಇಲ್ಲಿಯೇ ಇದೆ. ಅವನನ್ನು ಸೋಲಿಸಿದ ರಾಮನ ಬಳಿ ಕೇವಲ ಶಸ್ತ್ರಬಲ ಇರಲಿಲ್ಲ, ಧರ್ಮದ ಪರವಾಗಿ ನಿಂತಿರುವ ನೈತಿಕ ಶಕ್ತಿಯೂ ಇತ್ತು ಎಂಬುದು ರಾಮಾಯಣದ ಮೂಲಭೂತ ಸಂದೇಶ. ರಾವಣನು ಯುದ್ಧದಲ್ಲಿ ಅತ್ಯಂತ ಬಲಶಾಲಿಯಾಗಿದ್ದರೂ ತನ್ನ ತಪ್ಪನ್ನು ಒಪ್ಪಿಕೊಳ್ಳುವ ವಿನಯವನ್ನು ತೋರಲಿಲ್ಲ. ವಿಭೀಷಣನು ಅವನಿಗೆ ಎಚ್ಚರಿಕೆ ನೀಡಿದಾಗಲೂ ಅವನು ಕೇಳಲಿಲ್ಲ. ಮಂತ್ರಿಗಳು ಸಲಹೆ ನೀಡಿದರೂ ತನ್ನ ನಿರ್ಧಾರದಿಂದ ಹಿಂದೆ ಸರಿಯಲಿಲ್ಲ. ಇದು ಅಹಂಕಾರದ ಮತ್ತೊಂದು ಮುಖ. ಮನುಷ್ಯನ ಸುತ್ತಲೂ ಸತ್ಯ ಹೇಳುವವರು ಇದ್ದರೂ ಅವನು ಕೇಳಲು ಸಿದ್ಧನಾಗಿರದಿದ್ದರೆ ಜ್ಞಾನವು ಅವನನ್ನು ಉಳಿಸಲು ಸಾಧ್ಯವಿಲ್ಲ. ರಾವಣನ 10 ತಲೆಗಳ ರೂಪಕ ನಮಗೆ ಇದೇ ಪ್ರಶ್ನೆಯನ್ನು ಕೇಳುತ್ತದೆ: ನಮ್ಮಲ್ಲಿ ಎಷ್ಟು ಜ್ಞಾನವಿದೆ ಎನ್ನುವುದಕ್ಕಿಂತ ನಮ್ಮ ಜ್ಞಾನವನ್ನು ನಾವು ಹೇಗೆ ಬಳಸುತ್ತಿದ್ದೇವೆ ಎಂಬುದು ಮುಖ್ಯವೇ. ಈ ಪ್ರಶ್ನೆ ಇಂದಿನ ಕಾಲದಲ್ಲೂ ಬಹಳ ಪ್ರಸ್ತುತ. ತಂತ್ರಜ್ಞಾನ, ಹಣ, ಅಧಿಕಾರ, ಸಾಮಾಜಿಕ ಮಾಧ್ಯಮದ ಪ್ರಭಾವ ಇವೆಲ್ಲವೂ ಮನುಷ್ಯನಿಗೆ ಅಪಾರ ಶಕ್ತಿಯನ್ನು ನೀಡುತ್ತವೆ. ಆದರೆ ಸ್ವನಿಯಂತ್ರಣ ಇಲ್ಲದಿದ್ದರೆ ಆ ಶಕ್ತಿಯೇ ಸಮಸ್ಯೆಯಾಗಬಹುದು. ಹೀಗಾಗಿ ರಾವಣನ 10 ತಲೆಗಳ ಕಥೆ ಕೇವಲ ಪುರಾಣದ ವಿಚಿತ್ರ ಚಿತ್ರಣವಲ್ಲ, ಅದು ಮನುಷ್ಯನ ಒಳಗಿನ ಸಂಘರ್ಷವನ್ನು ಅರ್ಥಮಾಡಿಕೊಳ್ಳಲು ಬಳಸಬಹುದಾದ ಒಂದು ಶಕ್ತಿಶಾಲಿ ರೂಪಕವಾಗಿದೆ. ರಾವಣನ 10 ತಲೆಗಳ ಮತ್ತೊಂದು ಜನಪ್ರಿಯ ವ್ಯಾಖ್ಯಾನವೆಂದರೆ ಅವನಿಗೆ ಅಪಾರ ಜ್ಞಾನವಿತ್ತು ಎಂಬುದರ ಸಂಕೇತ. ಕೆಲವೊಂದು ಜನಪ್ರಿಯ ಪರಂಪರೆಗಳಲ್ಲಿ 10 ತಲೆಗಳನ್ನು 4 ವೇದಗಳು ಮತ್ತು 6 ಶಾಸ್ತ್ರಗಳ ಜ್ಞಾನಕ್ಕೆ ಸಂಬಂಧಿಸಲಾಗಿದೆ ಎಂದು ಹೇಳಲಾಗುತ್ತದೆ. ಆದರೆ ಇದನ್ನು ಮೂಲ ರಾಮಾಯಣದ ನೇರ ವಿವರಣೆ ಎಂದು ಹೇಳುವುದು ಸರಿಯಾಗುವುದಿಲ್ಲ. ಇದು ನಂತರದ ವ್ಯಾಖ್ಯಾನವಾಗಿ ನೋಡಬೇಕು. ಆದರೂ ಈ ಕಲ್ಪನೆಯು ರಾವಣನ ಪಾತ್ರವನ್ನು ಅರ್ಥಮಾಡಿಕೊಳ್ಳಲು ಸಹಾಯಕವಾಗಿದೆ. ಒಂದು ವ್ಯಕ್ತಿ ಬಹಳ ಜ್ಞಾನವನ್ನು ಹೊಂದಿದ್ದರೂ ಆ ಜ್ಞಾನವನ್ನು ಧರ್ಮಬದ್ಧವಾಗಿ ಬಳಸದೇ ಹೋದರೆ ಅವನ ಜ್ಞಾನವೇ ಅವನಿಗೆ ರಕ್ಷೆಯಾಗುವುದಿಲ್ಲ. ರಾವಣನನ್ನು ಕೆಲವು ಪರಂಪರೆಗಳು ಮಹಾಪಂಡಿತನಾಗಿ, ಶಿವಭಕ್ತನಾಗಿ ಮತ್ತು ಶಕ್ತಿಶಾಲಿ ರಾಜನಾಗಿ ಚಿತ್ರಿಸುತ್ತವೆ. ಅವನ ಲಂಕೆ ಸಂಪತ್ತು ಮತ್ತು ವೈಭವದಿಂದ ತುಂಬಿತ್ತು ಎಂಬ ವಿವರಣೆಗಳಿವೆ. ಆದರೆ ಅವನ ವೈಯಕ್ತಿಕ ದೌರ್ಬಲ್ಯಗಳು ಅವನ ಸಾಮ್ರಾಜ್ಯದ ಶಕ್ತಿಗಿಂತ ದೊಡ್ಡದಾದವು.
ಇದೇ ಕಾರಣಕ್ಕೆ ರಾವಣನ ಕಥೆ ಜ್ಞಾನ ಮತ್ತು ವಿವೇಕದ ನಡುವಿನ ವ್ಯತ್ಯಾಸವನ್ನು ನಮಗೆ ತಿಳಿಸುತ್ತದೆ. ಜ್ಞಾನ ಎಂದರೆ ಬಹಳ ವಿಷಯಗಳನ್ನು ತಿಳಿದಿರುವುದು. ವಿವೇಕ ಎಂದರೆ ಯಾವ ಸಮಯದಲ್ಲಿ ಯಾವ ಜ್ಞಾನವನ್ನು ಹೇಗೆ ಬಳಸಬೇಕು ಎಂಬುದನ್ನು ತಿಳಿದುಕೊಳ್ಳುವುದು. ರಾವಣನ ಬಳಿ ಜ್ಞಾನವಿತ್ತು, ಆದರೆ ಅವನ ನಿರ್ಧಾರಗಳಲ್ಲಿ ಅಹಂಕಾರ ಮತ್ತು ಆಸೆ ಮೇಲುಗೈ ಪಡೆದವು. ಇದೇ ಅವನ ಪತನಕ್ಕೆ ಕಾರಣವಾಯಿತು ಎಂಬ ನೈತಿಕ ವ್ಯಾಖ್ಯಾನವನ್ನು ರಾಮಾಯಣದ ಕಥೆಯಿಂದ ಪಡೆಯಬಹುದು. ಮತ್ತೊಂದು ಕುತೂಹಲಕಾರಿ ಸಂಗತಿಯೆಂದರೆ ರಾವಣನು ತನ್ನ ಶತ್ರು ರಾಮನ ಶಕ್ತಿಯನ್ನು ಅರಿಯುವ ಸಾಮರ್ಥ್ಯ ಹೊಂದಿದ್ದರೂ ತನ್ನ ಅಹಂಕಾರದಿಂದ ಹಿಂದೆ ಸರಿಯಲಿಲ್ಲ ಎಂಬಂತೆ ಹಲವು ಕಥನಗಳು ಚಿತ್ರಿಸುತ್ತವೆ. ಅವನ ಸುತ್ತಲಿದ್ದ ವಿಭೀಷಣನಂತಹ ವ್ಯಕ್ತಿಗಳು ಸತ್ಯವನ್ನು ಹೇಳಿದರೂ ಅವನು ಅದನ್ನು ಒಪ್ಪಿಕೊಳ್ಳಲಿಲ್ಲ. ಇದರಿಂದ ನಮಗೆ ಜೀವನದ ಒಂದು ದೊಡ್ಡ ಪಾಠ ಸಿಗುತ್ತದೆ. ಸತ್ಯ ನಮ್ಮ ಪರವಾಗಿರದಿದ್ದರೂ ಅದನ್ನು ಕೇಳುವ ಧೈರ್ಯ ಇರಬೇಕು. ನಮ್ಮ ತಪ್ಪನ್ನು ಯಾರಾದರೂ ತೋರಿಸಿದಾಗ ಅವರನ್ನು ಶತ್ರು ಎಂದು ನೋಡುವ ಬದಲು ಅವರ ಮಾತಿನಲ್ಲಿ ಸತ್ಯವಿದೆಯೇ ಎಂದು ಪರಿಶೀಲಿಸುವ ಗುಣ ಇರಬೇಕು. ರಾವಣನ 10 ತಲೆಗಳ ರಹಸ್ಯವನ್ನು ಈ ದೃಷ್ಟಿಯಿಂದ ನೋಡಿದರೆ ಅವು ಕೇವಲ ಅವನ ಮಹಿಮೆಯ ಸಂಕೇತವಲ್ಲ, ಅವನೊಳಗಿನ ಅತಿಯಾದ ಆತ್ಮವಿಶ್ವಾಸದ ಎಚ್ಚರಿಕೆಯೂ ಆಗಬಹುದು. 10 ತಲೆಗಳು ಇದ್ದರೂ ಒಂದು ಸರಿಯಾದ ನಿರ್ಧಾರ ತೆಗೆದುಕೊಳ್ಳಲು ಸಾಧ್ಯವಾಗದಿದ್ದರೆ ಆ 10 ತಲೆಗಳ ಪ್ರಯೋಜನವೇನು ಎಂಬ ಪ್ರಶ್ನೆಯನ್ನು ಈ ರೂಪಕ ನಮಗೆ ಕೇಳುತ್ತದೆ. ಆದ್ದರಿಂದ ರಾವಣನ ಪಾತ್ರ ನಮಗೆ ಹೆಚ್ಚು ತಿಳಿದವನು ಯಾವಾಗಲೂ ಹೆಚ್ಚು ವಿವೇಕಿಯೇ ಎಂಬ ಪ್ರಶ್ನೆಯನ್ನು ಎತ್ತುತ್ತದೆ. ಉತ್ತರ: ಅಗತ್ಯವಿಲ್ಲ. ಜ್ಞಾನಕ್ಕೆ ವಿನಯ ಸೇರಿದಾಗ ಮಾತ್ರ ಅದು ನಿಜವಾದ ಶಕ್ತಿಯಾಗುತ್ತದೆ. ಇನ್ನು ಅತ್ಯಂತ ಕುತೂಹಲಕಾರಿ ಪ್ರಶ್ನೆ: ರಾವಣನ 10 ತಲೆಗಳನ್ನು ರಾಮನು ಏಕೆ ಗೆದ್ದನು? ಇದನ್ನು ಕೇವಲ ಯುದ್ಧದ ದೃಶ್ಯವಾಗಿ ನೋಡಿದರೆ ಒಂದು ರಾಜನು ಮತ್ತೊಬ್ಬ ರಾಜನನ್ನು ಸೋಲಿಸಿದ ಕಥೆಯಂತೆ ಕಾಣಬಹುದು. ಆದರೆ ಆಧ್ಯಾತ್ಮಿಕ ಮತ್ತು ನೈತಿಕ ದೃಷ್ಟಿಯಿಂದ ನೋಡಿದರೆ ಇದು ಧರ್ಮ ಮತ್ತು ಅಧರ್ಮದ ಸಂಘರ್ಷದ ರೂಪಕವಾಗಿದೆ. ರಾಮನ ಜಯವನ್ನು ಕೇವಲ ಬಲದ ಜಯವೆಂದು ನೋಡುವುದಕ್ಕಿಂತ ನಿಯಂತ್ರಿತ ಮನಸ್ಸು ಅಹಂಕಾರದಿಂದ ತುಂಬಿದ ಮನಸ್ಸಿನ ಮೇಲೆ ಸಾಧಿಸಿದ ಜಯ ಎಂದು ನೋಡಬಹುದು. ರಾವಣನಿಗೆ ಅಪಾರ ಬಲವಿತ್ತು, ಅವನ ಬಳಿ ಸೇನೆಯಿತ್ತು, ಅವನ ಬಳಿ ವರಗಳಿದ್ದವು, ಅವನ ಬಳಿ ಜ್ಞಾನವಿತ್ತು, ಅವನ ಬಳಿ ಲಂಕೆಯಂತಹ ಶ್ರೀಮಂತ ರಾಜ್ಯವಿತ್ತು. ಆದರೆ ಅವನ ನಿರ್ಧಾರಗಳಲ್ಲಿ ಧರ್ಮದ ಸಮತೋಲನ ಕಳೆದುಹೋಯಿತು. ರಾಮನ ಬಳಿ ಆರಂಭದಲ್ಲಿ ಲಂಕೆಯಷ್ಟು ಸಂಪತ್ತು ಅಥವಾ ರಾವಣನಷ್ಟು ಸೇನೆಯಿರಲಿಲ್ಲ, ಆದರೆ ಅವನ ಪರವಾಗಿ ನಿಷ್ಠೆ, ಧರ್ಮ, ಸ್ನೇಹ ಮತ್ತು ಸತ್ಯದ ಶಕ್ತಿಯಿತ್ತು ಎಂದು ರಾಮಾಯಣ ಕಥೆ ಸಾರುತ್ತದೆ. ರಾವಣನ 10 ತಲೆಗಳನ್ನು ಸುಡುವ ದಸರಾ ಸಂಪ್ರದಾಯವು ಇದೇ ಸಂದೇಶವನ್ನು ಜನರಿಗೆ ನೆನಪಿಸುತ್ತದೆ. ಪ್ರತಿವರ್ಷ ರಾವಣನ ಪ್ರತಿಕೃತಿ ಸುಡಲ್ಪಡುತ್ತದೆ. ಆದರೆ ನಿಜವಾದ ಪ್ರಶ್ನೆ ಏನೆಂದರೆ, ನಮ್ಮೊಳಗಿನ ರಾವಣ ಸುಟ್ಟಿದ್ದಾನೆಯೇ? ನಾವು ಕೋಪವನ್ನು ನಿಯಂತ್ರಿಸಿದ್ದೇವೆಯೇ? ಅಹಂಕಾರವನ್ನು ಕಡಿಮೆ ಮಾಡಿದ್ದೇವೆಯೇ? ಇನ್ನೊಬ್ಬರ ಯಶಸ್ಸನ್ನು ನೋಡಿ ಅಸೂಯೆ ಪಡದೆ ಸಂತೋಷಪಡುವುದನ್ನು ಕಲಿತಿದ್ದೇವೆಯೇ? ನಮ್ಮ ಆಸೆಗಳಿಗೆ ಮಿತಿ ಹಾಕಿದ್ದೇವೆಯೇ? ತಪ್ಪು ಮಾಡಿದಾಗ ಕ್ಷಮೆ ಕೇಳುವ ಧೈರ್ಯ ಹೊಂದಿದ್ದೇವೆಯೇ? ಈ ಪ್ರಶ್ನೆಗಳಿಗೆ ನಾವು ಪ್ರಾಮಾಣಿಕವಾಗಿ ಉತ್ತರಿಸಿದಾಗ ಮಾತ್ರ ರಾವಣನ 10 ತಲೆಗಳ ಕಥೆಯ ನಿಜವಾದ ಅರ್ಥ ನಮ್ಮ ಜೀವನಕ್ಕೆ ಬರುತ್ತದೆ. ರಾವಣನ ಪತನದಿಂದ ಇನ್ನೊಂದು ಮಹತ್ವದ ಪಾಠ ಸಿಗುತ್ತದೆ. ಮನುಷ್ಯನನ್ನು ಹೊರಗಿನ ಶತ್ರು ಸೋಲಿಸುವ ಮೊದಲು ಅವನೊಳಗಿನ ದೌರ್ಬಲ್ಯವೇ ಅವನನ್ನು ಸೋಲಿಸಬಹುದು. ರಾವಣನಿಗೆ ಹೊರಗೆ ರಾಮ ಎಂಬ ಶತ್ರು ಇದ್ದನು, ಆದರೆ ಅವನೊಳಗೆ ಅಹಂಕಾರ, ಆಸೆ ಮತ್ತು ಹಠ ಎಂಬ ಶತ್ರುಗಳು ಇದ್ದವು. ಹೊರಗಿನ ಯುದ್ಧ ಆರಂಭವಾಗುವ ಮುಂಚೆಯೇ ಒಳಗಿನ ಯುದ್ಧದಲ್ಲಿ ಅವನು ಸೋತಿದ್ದನು ಎಂದು ರೂಪಕಾತ್ಮಕವಾಗಿ ಹೇಳಬಹುದು. ಆದ್ದರಿಂದ ರಾವಣನ 10 ತಲೆಗಳ ಕಥೆ ನಮಗೆ ಭಯ ಹುಟ್ಟಿಸಲು ಮಾತ್ರವಲ್ಲ, ಆತ್ಮಪರಿಶೀಲನೆ ಮಾಡಲು ಹೇಳುತ್ತದೆ. ನಮ್ಮೊಳಗೆ ಎಷ್ಟು ತಲೆಗಳು ಇವೆ? ಒಂದು ಕ್ಷಣದಲ್ಲಿ ಕೋಪ, ಇನ್ನೊಂದು ಕ್ಷಣದಲ್ಲಿ ಆಸೆ, ಮತ್ತೊಂದು ಕ್ಷಣದಲ್ಲಿ ಅಹಂಕಾರ, ಮತ್ತೊಂದು ಕ್ಷಣದಲ್ಲಿ ಅಸೂಯೆ. ಇವೆಲ್ಲವೂ ನಮ್ಮ ನಿರ್ಧಾರಗಳನ್ನು ಬದಲಾಯಿಸುತ್ತವೆಯೇ? ಹಾಗಿದ್ದರೆ ನಮ್ಮೊಳಗಿನ ರಾವಣನನ್ನು ಗುರುತಿಸುವ ಸಮಯ ಬಂದಿದೆ. ರಾವಣನನ್ನು ಸೋಲಿಸುವ ರಾಮ ಹೊರಗಿನಿಂದ ಬರುವುದಿಲ್ಲ. ನಮ್ಮೊಳಗಿನ ವಿವೇಕ, ನಿಯಂತ್ರಣ, ಸತ್ಯ ಮತ್ತು ಧರ್ಮದ ರೂಪದಲ್ಲಿ ನಾವು ಬೆಳೆಸಿಕೊಳ್ಳಬೇಕಾದ ಶಕ್ತಿಯೇ ಆ ರಾಮ ಎಂಬ ಆಧ್ಯಾತ್ಮಿಕ ಸಂದೇಶವನ್ನು ಈ ಕಥೆಯಿಂದ ಪಡೆಯಬಹುದು. ಹೀಗಾಗಿ ಕೊನೆಗೆ ರಾವಣನ 10 ತಲೆಗಳ ನಿಜವಾದ ರಹಸ್ಯವೇನು ಎಂದು ಕೇಳಿದರೆ ಒಂದೇ ಉತ್ತರ ನೀಡುವುದು ಕಷ್ಟ. ಏಕೆಂದರೆ ರಾಮಾಯಣದ ವಿವಿಧ ಪರಂಪರೆಗಳು ಮತ್ತು ನಂತರದ ವ್ಯಾಖ್ಯಾನಗಳು ಇದಕ್ಕೆ ವಿಭಿನ್ನ ಅರ್ಥಗಳನ್ನು ನೀಡುತ್ತವೆ. ಕೆಲವರಿಗೆ ಅದು ರಾವಣನ ಅಸಾಮಾನ್ಯ ರೂಪ, ಕೆಲವರಿಗೆ ಅವನ ಅಪಾರ ಜ್ಞಾನ ಮತ್ತು ಶಕ್ತಿಯ ಸಂಕೇತ, ಇನ್ನು ಕೆಲವರಿಗೆ ಅದು ಮಾನವನೊಳಗಿನ ಅನೇಕ ನಕಾರಾತ್ಮಕ ಗುಣಗಳ ರೂಪಕ. ಇವುಗಳಲ್ಲಿ ಯಾವುದನ್ನೂ ಮೂಲ ವಾಲ್ಮೀಕಿ ರಾಮಾಯಣದ ಸ್ಪಷ್ಟ ಒಂದೇ ಅರ್ಥವೆಂದು ಹೇಳುವುದಕ್ಕಿಂತ ಪರಂಪರೆಯ ವಿವಿಧ ಪದರಗಳಾಗಿ ಅರ್ಥಮಾಡಿಕೊಳ್ಳುವುದು ಸೂಕ್ತ. ಆದರೆ ಈ ಎಲ್ಲ ವ್ಯಾಖ್ಯಾನಗಳನ್ನು ಒಟ್ಟಿಗೆ ನೋಡಿದಾಗ ಒಂದು ಅದ್ಭುತ ಸಂದೇಶ ಹೊರಬರುತ್ತದೆ. ಮನುಷ್ಯನ ದೊಡ್ಡ ಶತ್ರು ಯಾವಾಗಲೂ ಹೊರಗಿಲ್ಲ, ಕೆಲವೊಮ್ಮೆ ಅವನೊಳಗೆ ಇರುತ್ತಾನೆ. ರಾವಣನು ಮಹಾಜ್ಞಾನಿಯಾಗಿದ್ದರೂ ಅಹಂಕಾರದಿಂದ ಸೋತನು ಎಂಬ ನೈತಿಕ ಪಾಠ ಇದರಲ್ಲಿ ಕಾಣುತ್ತದೆ. ಅವನು ಮಹಾಭಕ್ತನಾಗಿದ್ದರೂ ತನ್ನ ಆಸೆಗಳನ್ನು ನಿಯಂತ್ರಿಸಲು ವಿಫಲನಾದನು ಎಂಬ ವಿರೋಧಾಭಾಸವೂ ಕಾಣುತ್ತದೆ. ಅವನು ಶಕ್ತಿಶಾಲಿ ರಾಜನಾಗಿದ್ದರೂ ಸರಿಯಾದ ಸಲಹೆಯನ್ನು ಸ್ವೀಕರಿಸಲು ವಿಫಲನಾದನು.
ಅವನು ಅನೇಕ ವರಗಳನ್ನು ಪಡೆದಿದ್ದರೂ ತನ್ನ ಮನಸ್ಸಿನ ಮೇಲೆ ಸಂಪೂರ್ಣ ವಿಜಯ ಸಾಧಿಸಲಿಲ್ಲ. ಇದೇ ಕಾರಣಕ್ಕೆ ರಾವಣನ 10 ತಲೆಗಳು ನಮಗೆ ಒಂದು ಕನ್ನಡಿಯಂತೆ ಕಾಣಬಹುದು. ಆ ಕನ್ನಡಿಯಲ್ಲಿ ರಾವಣನ ಮುಖ ಮಾತ್ರವಲ್ಲ, ನಮ್ಮ ಮುಖವೂ ಕಾಣುತ್ತದೆ. ನಮ್ಮ ಕೋಪದಲ್ಲಿ ಒಂದು ತಲೆ, ನಮ್ಮ ಅಹಂಕಾರದಲ್ಲಿ ಒಂದು ತಲೆ, ನಮ್ಮ ಲೋಭದಲ್ಲಿ ಒಂದು ತಲೆ, ನಮ್ಮ ಅಸೂಯೆಯಲ್ಲಿ ಒಂದು ತಲೆ, ನಮ್ಮ ನಿಯಂತ್ರಣವಿಲ್ಲದ ಆಸೆಗಳಲ್ಲಿ ಮತ್ತೊಂದು ತಲೆ. ಹೀಗೆ ನಮ್ಮೊಳಗಿನ ದೌರ್ಬಲ್ಯಗಳನ್ನು ನಾವು ಗುರುತಿಸಿದಾಗ ಮಾತ್ರ ಈ ಪುರಾಣದ ಕಥೆ ನಮ್ಮ ಜೀವನಕ್ಕೆ ಅರ್ಥಪೂರ್ಣವಾಗುತ್ತದೆ. ರಾವಣನನ್ನು ಸುಡುವುದು ಸುಲಭ, ಆದರೆ ನಮ್ಮ ಅಹಂಕಾರವನ್ನು ಸುಡುವುದು ಕಷ್ಟ. ರಾವಣನ ಪ್ರತಿಕೃತಿಯನ್ನು ಬೆಂಕಿಗೆ ಹಾಕುವುದು ಒಂದು ದಿನದ ಆಚರಣೆ, ಆದರೆ ನಮ್ಮ ಕೆಟ್ಟ ಗುಣಗಳನ್ನು ಪ್ರತಿದಿನ ನಿಯಂತ್ರಿಸುವುದು ನಿಜವಾದ ಸಾಧನೆ. ಅದಕ್ಕಾಗಿಯೇ ರಾವಣನ 10 ತಲೆಗಳ ಕಥೆ ಸಾವಿರಾರು ವರ್ಷಗಳ ನಂತರವೂ ಜನರನ್ನು ಆಕರ್ಷಿಸುತ್ತಿದೆ. ಅದು ಕೇವಲ ಒಂದು ರಾಕ್ಷಸನ ಕಥೆಯಲ್ಲ, ಅದು ಮನುಷ್ಯನ ಮನಸ್ಸಿನ ಕಥೆ. ಜ್ಞಾನವಿದ್ದರೂ ವಿನಯವಿಲ್ಲದಿದ್ದರೆ ಏನಾಗುತ್ತದೆ? ಶಕ್ತಿಯಿದ್ದರೂ ಧರ್ಮವಿಲ್ಲದಿದ್ದರೆ ಏನಾಗುತ್ತದೆ? ಆಸೆಯಿದ್ದರೂ ನಿಯಂತ್ರಣವಿಲ್ಲದಿದ್ದರೆ ಏನಾಗುತ್ತದೆ? ಅಧಿಕಾರವಿದ್ದರೂ ಸರಿಯಾದ ಸಲಹೆಯನ್ನು ಕೇಳದಿದ್ದರೆ ಏನಾಗುತ್ತದೆ? ಎಂಬ ಪ್ರಶ್ನೆಗಳಿಗೆ ರಾವಣನ ಜೀವನವೇ ಒಂದು ದೊಡ್ಡ ಉದಾಹರಣೆಯಾಗಿ ನಿಂತಿದೆ. ಆದ್ದರಿಂದ ಮುಂದಿನ ಬಾರಿ ನೀವು ರಾವಣನ 10 ತಲೆಗಳ ಚಿತ್ರವನ್ನು ನೋಡಿದಾಗ ಅವನಿಗೆ ನಿಜವಾಗಿಯೂ 10 ತಲೆಗಳಿದ್ದವೆಯೇ ಎಂಬ ಪ್ರಶ್ನೆಯ ಜೊತೆಗೆ ಮತ್ತೊಂದು ಪ್ರಶ್ನೆಯನ್ನು ಕೇಳಿಕೊಳ್ಳಿ, ನನ್ನೊಳಗೆ ಯಾವ ಯಾವ ತಲೆಗಳು ನನ್ನನ್ನು ನಿಯಂತ್ರಿಸುತ್ತಿವೆ ಎಂದು. ಕೋಪ ನನ್ನನ್ನು ನಿಯಂತ್ರಿಸುತ್ತಿದೆಯೇ? ಅಹಂಕಾರ ನನ್ನ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಿದೆಯೇ? ಲೋಭ ನನ್ನ ಸಂತೋಷವನ್ನು ಕಸಿದುಕೊಳ್ಳುತ್ತಿದೆಯೇ? ಅಸೂಯೆ ನನ್ನ ಸಂಬಂಧಗಳನ್ನು ಹಾಳುಮಾಡುತ್ತಿದೆಯೇ? ಈ ಪ್ರಶ್ನೆಗಳಿಗೆ ನಾವು ಉತ್ತರ ಹುಡುಕಲು ಪ್ರಾರಂಭಿಸಿದ ಕ್ಷಣದಿಂದಲೇ ರಾವಣನ ಕಥೆಯ ನಿಜವಾದ ಅರ್ಥ ನಮ್ಮ ಜೀವನದಲ್ಲಿ ಆರಂಭವಾಗುತ್ತದೆ. ರಾಮಾಯಣ ನಮಗೆ ಕೇವಲ ರಾಮನನ್ನು ಪೂಜಿಸು ಅಥವಾ ರಾವಣನನ್ನು ದ್ವೇಷಿಸು ಎಂದು ಹೇಳುವುದಕ್ಕಿಂತಲೂ, ರಾಮನಲ್ಲಿರುವ ಧರ್ಮವನ್ನು ನಮ್ಮ ಜೀವನದಲ್ಲಿ ಬೆಳೆಸಿಕೊಳ್ಳಲು ಮತ್ತು ರಾವಣನಲ್ಲಿರುವ ಅಹಂಕಾರದಿಂದ ಪಾಠ ಕಲಿಯಲು ಅವಕಾಶ ನೀಡುತ್ತದೆ. ಇದೇ ಕಾರಣಕ್ಕೆ ರಾವಣನ 10 ತಲೆಗಳ ರಹಸ್ಯ ಇಂದಿಗೂ ಜೀವಂತವಾಗಿದೆ. 10 ತಲೆಗಳು ಹೊರಗಿನ ರೂಪವಾಗಿರಬಹುದು, ಪೌರಾಣಿಕ ಸಂಕೇತವಾಗಿರಬಹುದು ಅಥವಾ ಜನಪ್ರಿಯ ರೂಪಕವಾಗಿರಬಹುದು, ಆದರೆ ಅದರೊಳಗಿನ ಸಂದೇಶ ಮಾತ್ರ ಅತ್ಯಂತ ಸ್ಪಷ್ಟ. ಜ್ಞಾನಕ್ಕಿಂತ ವಿವೇಕ ದೊಡ್ಡದು, ಶಕ್ತಿಗಿಂತ ಸ್ವನಿಯಂತ್ರಣ ದೊಡ್ಡದು ಮತ್ತು ಅಹಂಕಾರಕ್ಕಿಂತ ಧರ್ಮ ದೊಡ್ಡದು. ಹಾಗಾದರೆ ಸ್ನೇಹಿತರೆ, ರಾವಣನ 10 ತಲೆಗಳು ಕೇವಲ ಒಂದು ವಿಚಿತ್ರ ರೂಪವಲ್ಲ. ಅವುಗಳ ಬಗ್ಗೆ ವಿವಿಧ ಪರಂಪರೆಗಳು ವಿಭಿನ್ನ ಅರ್ಥಗಳನ್ನು ನೀಡುತ್ತವೆ. ಆದರೆ ಒಂದು ವಿಷಯ ಮಾತ್ರ ನಮಗೆ ಸ್ಪಷ್ಟವಾದ ಪಾಠ ನೀಡುತ್ತದೆ: ಮನುಷ್ಯನಿಗೆ ಎಷ್ಟೇ ಜ್ಞಾನ ಮತ್ತು ಶಕ್ತಿ ಇದ್ದರೂ ಅಹಂಕಾರ ಮತ್ತು ಸ್ವನಿಯಂತ್ರಣದ ಕೊರತೆ ಅವನ ಪತನಕ್ಕೆ ಕಾರಣವಾಗಬಹುದು. ನಿಜವಾದ ರಾವಣ ಹೊರಗೆ ಇಲ್ಲ, ನಮ್ಮೊಳಗಿನ ಕೋಪ, ಅಹಂಕಾರ, ಲೋಭ, ಅಸೂಯೆ ಮತ್ತು ನಿಯಂತ್ರಣವಿಲ್ಲದ ಆಸೆಗಳಲ್ಲೂ ಅವನು ಕಾಣಿಸಿಕೊಳ್ಳಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಹನುಮಾನ್ BAKTH ದಿನೇಶ್ ಚಾನೆಲ್ನು ಸಬ್ಸ್ಕ್ರೈಬ್ ಮಾಡಿ.